ರಾಜ್ಯದಲ್ಲಿ ನಡೀತಾ ಇರುವಂತಹ ಪಟ್ಟಕ್ಕಾಗಿನ ಆಟದಲ್ಲಿ ದಿನಕ್ಕೊಂದು ಕಾಯಿನ್ ಅನ್ನ ರಾಜಕಾರಣಿಗಳು ಮೂವ್ ಮಾಡ್ತಾ ಇದ್ದಾರೆ. ಹೆಂಗೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ. ಈಗ ಡಿ.ಕೆ. ಶಿವಕುಮಾರ್ಗೆ ಸಂಬಂಧಪಟ್ಟಂತೆ ಕೆಲ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅವಸರ ಆತುರ ಇಲ್ಲ. ಡಿ.ಕೆ. ಶಿವಕುಮಾರ್ರಿಂದಲೂ ಮೈಂಡ್ ಗೇಮ್ ಚಾಲುನ. ಸಿಎಂ ಕೂಗಿಗೆ ಡಿ.ಕೆ. ಶಿವಕುಮಾರ್ ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ವಿಶ್ವಾಸವೋ ಹೈಕಮಾಂಡ್ ನಿಷ್ಠೆಯೋ ಅಥವಾ ವಿರೋಧಿಗಳಿಗೆ ಟಕ್ಕರ್. ಬೆಳಗಾವಿಯಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಬಲಿಗರಿಂದ ಮುಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಅಂತ ಕೂಗು ಕೇಳಿ ಬಂತು. ಬೆಂಬಲಿಗ ಕಾರ್ಯಕರ್ತರ ನಡೆಗೆ ಡಿ.ಕೆ. ಶಿವಕುಮಾರ್ ಎಚ್ಚರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅವಸರ ಇಲ್ಲ ಅಂತ ಮತ್ತೆ ಹೈಕಮಾಂಡ್ ಹೆಗಲಿಗೆ ಡಿ.ಕೆ. ಶಿವಕುಮಾರ್ ಅವರು ಹಾಕಿದ್ದಾರೆ. ವಿರೋಧಿಗಳ ಆಟಕ್ಕೆ ಬ್ರೇಕ್ ಹಾಕಿ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಗೆದ್ದು ಬೀಗಿದ್ದಾರೆ. ಬೆಂಬಲಿಗರ ಕೂಗಿಗೆ ಉಪ್ಪು ಖಾರ ಹಾಕದೆ ಹೈಕಮಾಂಡ್ ನಿಷ್ಠ ನಾನು ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. Lot of workers chanting slogans. D.K. Shivakumar must become a CM. It is their desire. I don't want to discuss on that issue. It is their desire. But our party will take a decision at whenever they take it is left to them. I am not in a hurry for anything. ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನು ಕೊಟ್ಟಿರೋಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಸೊ ಅದಕ್ಕೆ ನೀವು ಯಾರೆಲ್ಲ ಮಾತು ಕಟ್ಕೊಂಡು ನೀವೆಲ್ಲ ಹೋಗ್ಕೋಬೇಡಿ. ಇಲ್ಲ ನಾವು ಮಾಡ್ಕೊಂಡೇ ಬರ್ತೀನಿ. ಅವಶ್ಯಕತೆ ಏನಿಲ್ಲ. ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ ಸಾಕು ನನಗೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಹಿಂದಿನ ಕಾಲದಿಂದಲೂ ರಾಜರ ಕಾಲದಿಂದಲೂ ಕೂಡ ಯುದ್ಧ ಆಕ್ಚುಲ್ ಆಗಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೈಂಡ್ ಗೇಮ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು. ಈಗ ಪ್ರಸ್ತುತ ರಾಜಕಾರಣಿಗಳು ಕೂಡ ಅದೇ ಹಾದಿಯಲ್ಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಪ್ರತಿದಿನದ ಹೇಳಿಕೆಯನ್ನು ಗಮನಿಸ್ತಾ ಇದೆ. ಒಂದೊಂದೇ ಕಾಯಿನ್ಗಳನ್ನು ಮೂವ್ ಮಾಡ್ತಿದ್ದಾರೆ. ಈಗ ಅವಸರ ಇಲ್ಲ ಅನ್ನೋದ್ರ ಮೂಲಕ ಮತ್ತೊಂದು ಕಾಯಿನ್ ಅನ್ನ ಮೂವ್ ಮಾಡಿದ್ರ ಇದು ವಿರೋಧಿಗಳ ಪಾಳೆಯಕ್ಕೆ ಯಾವ ರೀತಿ ನಿದ್ದೆ ಕೆಡಿಸಬಹುದು ಅಂತ ಖಂಡಿತವಾಗಿ ಕೂಡ ಆ ರೀತಿಯ ಮೈಂಡ್ ಗೇಮ್ ಕಾಂಗ್ರೆಸ್ ನಲ್ಲಿ ಜಾಸ್ತಿ ಆಗಿದೆ ಏನೋ ಅಂತ ಇತ್ತೀಚಿನ ದಿನಗಳಲ್ಲಿ ಅನಿಸ್ತಾ ಇದೆ. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ ಬಣ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವಿನ ಒಂದು ವಾರ ಏನಿತ್ತು, ಆ ವಾರನ ನೋಡಿದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂದು ಸಂದರ್ಭವನ್ನ ನೋಡ್ಕೊಂಡು ಒಂದ್ ರೀತಿಯಲ್ಲಿ ಪಾನ್ಗಳನ್ನ ಮೂವ್ ಮಾಡ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಅಂದ್ರೆ ಆರಂಭದಿಂದಲೂ ಅಂದ್ರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ತಾಳ್ಮೆಯ ಆಟವನ್ನ ಡಿ.ಕೆ. ಶಿವಕುಮಾರ್ ಅವರು ಒಂದ್ ರೀತಿಯಲ್ಲಿ ಚೆನ್ನಾಗಿ ಮೂವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಲೂ ಕೂಡ ಒಂದ್ ರೀತಿಯಲ್ಲಿ ಅವಸರ ಇಲ್ಲ, ಅರ್ಜೆಂಟ್ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಕೂಡ ಅದೇ ರೀತಿಯ ತಾಳ್ಮೆಯ ಆಟ. ಜೊತೆಗೆ ವಿರೋಧಿಗಳನ್ನ ದಿಕ್ಕು ತಪ್ಪಿಸುವಂತ ಒಂದು ಗೇಮ್ ಪ್ಲಾನ್ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಅಪ್ಪಿತಪ್ಪಿ ಏನಾದ್ರೂ ಮತ್ತೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಮತ್ತೆ ಅದು ಒಂದ್ ರೀತಿಯಲ್ಲಿ ನನ್ನ ಇದಕ್ಕೆ ಬರ್ಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯ ಗೇಮ್ ಅನ್ನ ಚಾಲೂ ಮಾಡಿರ್ಬೋದು. ಯಾಕೆಂದ್ರೆ ಈಗಾಗ್ಲೇ ಆ ಒಂದು ಸಿದ್ದರಾಮಯ್ಯ ಬಣದಿಂದ ಯಾರೆಲ್ಲ ಮಾತನಾಡಿದ್ರು ಎಲ್ರಿಗೂ ಕೂಡ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ವಾರ್ನ್ ಮಾಡ್ತಿದ್ರು. ಅವರ ಕಟ್ಟಾಜ್ಞೆಗೆ ಎಲ್ಲರೂ ಕೂಡ ಬಗ್ಗಿದ್ದಾರೆ. ಈಗ ಎಲ್ಲರೂ ಕೂಡ ಸೈಲೆನ್ಸ್ ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಿಎಂ ಆಗ್ಬೇಕು ಅಂತ ಕೂಗುದ್ರು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೆ ಒಂದ್ ರೀತಿಯಲ್ಲಿ ಪ್ರೋತ್ಸಾಹನ ಕೊಟ್ರೆ ಅದು ಮತ್ತಷ್ಟು ಟರ್ನ್ ತೆಗೆದುಕೊಳ್ಳುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಕೋಲ್ ಕೊಟ್ಟು ಒಡಿಸ್ಕೊಳ್ಳುವಂತದ್ದು ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರಬಹುದು. ಆ ಕಾರಣಕ್ಕೋಸ್ಕರವಾಗಿಯೇ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯ ಮೈಂಡ್ ಗೇಮ್ ಅನ್ನ ಚಾಲೂ ಮಾಡಿದ್ದಾರೆ. ಹಾಗಾಗಿ ಈ ಮೈಂಡ್ ಗೇಮ್ ಎಷ್ಟು ದಿನ ವ್ಯಾಲಿಡಿಟಿ ಅಂತ ಅಂದ್ರೆ 3 ತಿಂಗಳಿರುತ್ತೋ 6 ತಿಂಗಳಿರುತ್ತೋ ಅಥವಾ ಈ ವರ್ಷದ ಅಂತ್ಯ ತನಕವೂ ಕೂಡ ಇದೇ ರೀತಿಯ ಮೈಂಡ್ ಗೇಮ್ ಅನ್ನ ಚಾಲೂ ಮಾಡ್ತಾರೋದು ಕೂಡ ಕಾದ್ ನೋಡ್ಬೇಕು ಮಮತಾ. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮ ಎಲ್ಲ ಮಾಹಿತಿಗೆ. ಕೆಲವು ಸಂದರ್ಭದಲ್ಲಿ ಶತ್ರುವಿನ ಮೌನ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಎದುರಾಳಿಗೆ ದಿಗಿಲ್ ಬೀಳಿಸ್ಬಿಡುತ್ತೆ. ಏನಿದು ಅಂತಲೇ ಅರ್ಥ ಆಗಲ್ಲ. ಆ ರೀತಿ ಕಾದು ಹೊಡೆಯುವ ತಂತ್ರಗಾರಿಕೆನ ಅಥವಾ ಸದ್ಯಕ್ಕೆ ಈ ಗೊಂದಲಗಳಿಗೆ ನಾನೇ ಫುಲ್ ಸ್ಟಾಪ್ ಇಟ್ಬಿಡೋಣ ಅಂತಕ್ಕಂಥ ಮೂವಾಗಿ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಕೂಡ ಪಳಗಿದ ರಾಜಕಾರಣಿ. ಅವರು ಈ ರೀತಿ ಚದುರಂಗದ ಚೆಸ್ ಅಂತ ಹೇಳಿದಾರಲ್ಲ ಅವರೇ, ಪಾಲಿಟಿಕ್ಸ್ ಇಸ್ ಎ ಚೆಸ್ ಅಂತ ಪಾನ್ ಮೂವ್ ಮಾಡ್ತಾ ಇದ್ದಾರೆ.